ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದ್ರು, ಸಚಿವರನ್ನ ಭೇಟಿ ಮಾಡಿದ್ರು, 1-to-1 ಮೀಟಿಂಗ್ಗಳಾಯ್ತು. ಬಟ್ ಈಗ ಪ್ರಶ್ನೆ ಇರೋದೇನ್ ಗೊತ್ತಾ, ಸುರ್ಜೇವಾಲಾ ಅವರ ಮೇಲೆ ಅಸಮಾಧಾನ ಇದೆ ಕೆಲ ಸಚಿವರಿಗೆ ಅಂತ. ಯಾವ ಸಚಿವರಿಗೆ? ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಂತಹ ಸಚಿವರಿಗೆ. ಹಾಗಂತ ಎಲ್ಲಾ ಸಚಿವರಿಗೂ ಕೂಡ ಅಸಮಾಧಾನನ ಸಿಎಂ ಆಪ್ತ ಬಳಗದಲ್ಲಿದ್ದವರಿಗೆ ಅಲ್ಲ. ಬಹುತೇಕರು ಅವರ ಆಪ್ತ ಬಳಗದಲ್ಲಿದ್ದವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ, ಕೆಲವರು ಮಾತ್ರ ಗೈರಾಗಿದ್ದಾರೆ. ಆ 8 ಸಚಿವರಿಗೆ ರಾಜ್ಯ ಉಸ್ತುವಾರಿಯಿಂದ ಬುಲಾವ್ ಕೊಡಲಿಲ್ಲ, ಯಾಕೆ ಅನ್ನೋದೇ ಪ್ರಶ್ನೆ. ಅವ್ರು ಕರೀಲಿಲ್ಲ, ನಾವು ಹೋಗ್ಲಿಲ್ಲ ಅನ್ನೋ ಪರಿಸ್ಥಿತಿ. ಸಿಎಂ ಸಿದ್ದರಾಮಯ್ಯ ಆಪ್ತರು ಸೇರಿ 8 ಸಚಿವರ ಗೈರಿಗೆ ಕಾರಣ ಏನು? ವಿವಾದಗಳಿರೋ ಸಚಿವರ ಜೊತೆ ಸುರ್ಜೇವಾಲಾ ಸಭೆ ನಡೆಸಲಿಲ್ಲ, ಯಾಕೆ? ಸುರ್ಜೇವಾಲಾ ಸಭೆಗೆ ಆ 8 ಸಚಿವರು ಗೈರಾಗಿರೋದಕ್ಕೆ ಕಾರಣ ಏನು ಅನ್ನೋದೇ ಪ್ರಶ್ನೆ. ಪ್ರಮುಖವಾಗಿ ಕೇಳೋದಕ್ಕಿತ್ತಾರೋ ವಿಚಾರಗಳಂದ್ರೆ, ಸುರ್ಜೇವಾಲಾ ಯಾರನ್ನು ಕರೆದಿದ್ದಾರೋ ಅವ್ರು ಹೋಗಿದ್ದಾರೆ, ನಮಗೆಲ್ಲ ಬುಲಾವ್ ಬಂದಿಲ್ಲ, ಹಾಗಾಗಿ ಕೆಲವರು ಹೋಗಿಲ್ಲ ಅನ್ನುವಂತಹ ಉತ್ತರಗಳು ಕಾಂಗ್ರೆಸ್ ಪಾಳೆಯದಿಂದಲೇ ಕೇಳೋದಕ್ಕೆ ಸಿಗ್ತಾ ಇದೆ. ಜಸ್ಟ್ 8 ಸಚಿವರನ್ನ ಹಾಗಾದ್ರೆ ಸುರ್ಜೇವಾಲಾ ಕರೀದೇ ಇರೋದಕ್ಕೆ ಕಾರಣನೂ ಇರ್ಬೇಕಲ್ಲ. ಹಾಗಾದ್ರೆ ವಿವಾದಗಳಿರೋ ಕಾರಣದಿಂದ ಅವ್ರನ್ನ ಕರೀಲಿಲ್ವಾ ಸುರ್ಜೇವಾಲಾ? ಅವ್ರನ್ನ ದೂರ ಇಟ್ಬಿಟ್ಟಿದ್ದಾರ ಸಭೆಯಿಂದ? ಈ ಪ್ರಶ್ನೆಗಳು ಸಹಜವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಡ್ತಾ ಇದೆ. ಮುಂದುವರೆದು ಮತ್ತೊಂದು ಮೇಜರ್ ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸುರ್ಜೇವಾಲಾ ಸಭೆಗೆ ಗೈರಾದವರು ಸಂಪುಟದಿಂದಲೇ ಔಟ್ ಆಗ್ಬಿಡ್ತಾರಾ ಅನ್ನೋದು ಪ್ರಶ್ನೆ. ಕೆಎನ್ ರಾಜಣ್ಣ, ಆರ್.ಬಿ. ತಿಮ್ಮಾಪುರ, ಮಂಕಾಳ ವೈದ್ಯ, ಶಿವಾನಂದ ಪಾಟೀಲ್ ಸಭೆಗೆ ಗೈರಾಗಿದ್ದಾರೆ. ಕೆಎಚ್ ಮುನಿಯಪ್ಪ, ಶರಣ್ ಬಸಪ್ಪ ದರ್ಶನಾಪುರ ಅವರಿಗೂ ಕೂಡ ಬುಲಾವ್ ಇರಲಿಲ್ಲ, ಯಾಕೆ? ಡಾಕ್ಟರ್ ಎಂ.ಸಿ. ಸುಧಾಕರ್, ಶಿವರಾಜ್ ತಂಗಡಗಿಗೂ ಕೂಡ ಸಭೆಗೆ ಆಹ್ವಾನ ಇಲ್ಲ. ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ ಡಾಕ್ಟರ್ ಎಂ.ಸಿ. ಸುಧಾಕರ್. ವಿವಾದಕ್ಕೀಡಾಗಿರುವ ಸಚಿವರನ್ನ ಕೈ ಬಿಡುವ ಸಂದೇಶ ಈ ಮೂಲಕ ಕೊಡ್ತಿದ್ದಾರೆ ಸುರ್ಜೇವಾಲಾ. ಸಕ್ರಿಯರಲ್ಲದ ಸಚಿವರಿಗೂ ಕೂಡ ಸಂದೇಶ ರವಾನೆ ಮಾಡ್ಬಿಟ್ರ ಸುರ್ಜೇವಾಲಾ. ಬಟ್ ಸಕ್ರಿಯ ಇಲ್ಲ ಅಂತ ಹೇಳಕ್ಕಾಗಲ್ಲ ಈ ಲಿಸ್ಟ್ ಅನ್ನ ನೋಡಿದ್ರೆ, ಯಾಕಂದ್ರೆ ನಿಮಗೆಲ್ಲ ಗೊತ್ತು, ಬೆಳಗ್ಗೆ ಎದ್ರೆ ಕೆಎನ್ ರಾಜಣ್ಣ ಅವ್ರನ್ನ ಮಾಧ್ಯಮಗಳ ಮುಂದೆ ನೋಡ್ತಾನೆ ಇರ್ತೀರಾ. ಆರ್.ಬಿ. ತಿಮ್ಮಾಪುರ ಅವರು ಅಬಕಾರಿ ಇಲಾಖೆಯಲ್ಲಿ ಹಗರಣ, ಹಾಗಾಗಿ ಅವ್ರನ್ನ ದೂರ ಇಟ್ಬಿಟ್ರ ಅನ್ನೋದು ಪ್ರಶ್ನೆ. ಶಿವರಾಜ್ ತಂಗಡಗಿ ಅವರು ಕೂಡ ಸಭೆಗೆ ಹೋಗಿಲ್ಲ. ನಾನು ಆರಂಭದಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಈ ಲಿಸ್ಟ್ ಅನ್ನ ಗಮನಿಸಿದಾಗ ಬಹುತೇಕರು ಪ್ರಶ್ನೆ ಮಾಡ್ತೀರಿ, ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಇದ್ದವರೇ. ಹಾಗಾಗಿ ಅವರಿಗೆ ಸುರ್ಜೇವಾಲಾ ಅವ್ರ ಬಗ್ಗೆ ಅಸಮಾಧಾನ ಇರಬಹುದು, ಆ ಕಾರಣಕ್ಕೆ ಸಭೆಯಿಂದ ದೂರ ಉಳಿದಿರಬಹುದು ಬಿಡಿ ಅಂತ ನೀವು ಹೇಳಕ್ಕಾಗಲ್ಲ. ಯಾಕಂದ್ರೆ ಬಹುತೇಕರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದಂತಹ ಸಚಿವರು ಸಭೆಗೆ ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಸಂತೋಷ್ ಲಾಡ್ ಅವರು ಸಭೆಗೆ ಹೋಗಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಅವರನ್ನ ಭೇಟಿಯಾಗಿದ್ದಾರೆ. ಸೊ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಇದ್ದವರು. ಅವರೆಲ್ಲ ಭೇಟಿ ಹಾಕಿದ್ದಾರೆ ಅಂದ್ರೆ ಇವ್ರು ಯಾಕೆ ಭೇಟಿ ಆಗ್ಲಿಲ್ಲ? ಇವ್ರಿಗೆ ಮಾತ್ರ ಅಸಮಾಧಾನನ? ಅಲ್ಲ, ಸುರ್ಜೇವಾಲಾ ಅವ್ರನ್ನೇ ಕರೀಲಿಲ್ಲ ಅವರನ್ನ ಅಂತ ಹೇಳಲಾಗ್ತಾ ಇದೆಯಪ್ಪ. ಅದೆಷ್ಟರ ಮಟ್ಟಿಗೆ ನಿಜಾನೋ ಗೊತ್ತಿಲ್ಲ. ಮುಂದಿನ ಸಚಿವ ಸಂಪುಟದಿಂದ ಆ ಸಚಿವರಿಗೆ ಕೋಕ್ ಫಿಕ್ಸ. ಕೆಲ ಸಚಿವರ ಕಾರ್ಯವೈಖರಿ ವಿವಾದ ಸೃಷ್ಟಿ ಮಾಡಿರುವ ಸಚಿವರಿಂದ ಸರ್ಕಾರಕ್ಕೆ ಡ್ಯಾಮೇಜ್ ಆಗಿದೆ. ಸಕ್ರಿಯರಲ್ಲದ ಸಚಿವರು ಸಂಪುಟದಲ್ಲಿ ಯಾಕಿರಬೇಕು ಅನ್ನುವಂತ ಸಂದೇಶ ರವಾನೆ ಮಾಡ್ಬಿಟ್ರ. ಪಕ್ಷ ಹಾಗೂ ಸರ್ಕಾರಕ್ಕೆ ಡ್ಯಾಮೇಜ್ ತರ್ತಾ ಇದ್ದಾರೆ. ವಿವಾದಿತ ಹೇಳಿಕೆಗಳನ್ನ ಕೊಡೋ ಮೂಲಕ ಸಚಿವರು, ವಿವಾದಿತ ಸಕ್ರಿಯ ಅಲ್ಲದ ಸಚಿವರಿಗೆ ಆ ಮೂಲಕ ಸಂಪುಟದಿಂದ ಕೋಕ್ ಫಿಕ್ಸ. ಈಗ ಪ್ರಶ್ನೆ ಬರುತ್ತಪ್ಪ ಬಹುತೇಕರಿಗೆ ಈ ಸ್ಟೋರಿ ನೋಡಿದ್ಮೇಲೆ. ಕೆಎನ್ ರಾಜಣ್ಣ, ಆರ್.ಬಿ. ತಿಮ್ಮಾಪುರ ಅವರು ಇವರೆಲ್ಲರೂ ಕೂಡ ಪ್ರಬಲರೇ, ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿದ್ದವರು. ಇವರನ್ನ ಅಷ್ಟು ಈಸಿಯಾಗಿ ಸಂಪುಟದಿಂದ ಕೈ ಬಿಡೋದಕ್ಕೆ ಸಾಧ್ಯನಾ? ಈ ಪ್ರಶ್ನೆ ಬಹುತೇಕರನ್ನ ಕಾಡುತ್ತೆ. ಜಸ್ಟ್ ಕೆಎನ್ ರಾಜಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಾದ್ರೆ, ಇಲಾಖೆಗೆ ಸಂಬಂಧಪಟ್ಟಂತೆ ಮಾತ್ರ ಅವರು ಪ್ರಭಾವಿಗಳಲ್ಲ. ತಮ್ಮ ಕ್ಷೇತ್ರದಲ್ಲಿ, ಸಹಕಾರ ಕ್ಷೇತ್ರದಲ್ಲಿ ಅತ್ಯಂತ ಹಿಡಿತ ಹೊಂದಿರುವಂತಹ ವ್ಯಕ್ತಿ ಅಂತ ಹೇಳಲಾಗುತ್ತೆ ಆ ಭಾಗದಲ್ಲಿ. ಅಷ್ಟು ಈಸಿನ ಕೆಎನ್ ರಾಜಣ್ಣ ಅವರನ್ನ ಸಂಪುಟದಿಂದ ಕೆಳಗಿಳಿಸೋದು? ಇದು ಕೂಡ ಪ್ರಶ್ನೆ. ಬಟ್ ಒಂದಂತೂ ಸತ್ಯ, ಒಂದು ಖಡಕ್ ಸಂದೇಶ ರವಾನೆ ಅಂತೂ ಆಗಿರುತ್ತೆ ಸುರ್ಜೇವಾಲಾ ಅವರಿಂದ. ಪದೇ ಪದೇ ನೀವು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋ ಮೂಲಕ ಪಕ್ಷಕ್ಕೆ ಡ್ಯಾಮೇಜ್ ತರಬೇಡಿ. ಆ ರೀತಿ ಡ್ಯಾಮೇಜ್ಗಳನ್ನ ತಂದ್ರೆ ಯಾವುದೇ ಕ್ರಮಕ್ಕಾದ್ರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗಬಹುದು ಅನ್ನುವಂತ ಒಂದು ಹಿಂಟ್ ಅನ್ನ ಕೊಟ್ಟಿರಬಹುದು ಸುರ್ಜೇವಾಲಾ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ತಾನಿ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೀರೇಶ್, ಬಹಳ ಕುತೂಹಲ ಆಯ್ತಪ್ಪ ಲಿಸ್ಟ್ ಎಲ್ಲ ನೋಡಿದಾಗ. ಕೆಎನ್ ರಾಜಣ್ಣ ಅವ್ರನ್ನೆಲ್ಲ ಸಂಪುಟದಿಂದ ಕೈ ಬಿಡುವ ಸಂದೇಶನ ಅಂತ ಅಷ್ಟು ಈಸಿ ಇದೆಯಾ, ಅಥವಾ ಒಂದು ಹಿಂಟ್ ಕೊಟ್ಟಿದ್ದಾರಾ? ಈ ರೀತಿ ಪದೇ ಪದೇ ವಿವಾದಗಳನ್ನ ಸೃಷ್ಟಿ ಮಾಡಿದ್ರೆ ಸರಿ ಇರಲ್ಲ, ಪರಿಣಾಮ ಎದುರಿಸಬೇಕಾಗುತ್ತೆ ಅನ್ನುವಂತ ಸಂದೇಶನ ಹೇಗೆ ಅಂತ?
ಖಂಡಿತವಾಗಿಯೂ ಶ್ರುತಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಶಾಸಕರ ಸಭೆಯ ನಂತರ ಸಚಿವರ ಜೊತೆಗೂ ಸಹ 1-to-1 ಆಗಿ ಸಭೆಯನ್ನು ಮಾಡಿ ಶಾಸಕರ ದೂರಿನ ಅನ್ವಯವಾಗಿ ಸಚಿವರ ಬಳಿ ಸಾಕಷ್ಟು ಮಾಹಿತಿಯನ್ನು ಪಡೆದುಕೊಂಡು ಶಾಸಕರಿಗೆ ಸ್ಪಂದಿಸುವಂತೆ ಮಾಹಿತಿಯನ್ನು ಕೊಟ್ಟರು. ಆದರೆ ಸಚಿವರುಗಳಿಗೆ ಸಚಿವ ಸಂಪುಟದಲ್ಲಿರ್ತಕ್ಕಂಥ 34 ಸಚಿವರ ಪೈಕಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಉಳಿದಂತೆ 33 ಸಚಿವರ ಪೈಕಿ 23 ಸಚಿವರನ್ನು ಕರೆದು ಅವರ ಜೊತೆಗೆ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿ ಅವರಿಗೆ ಬೇಕಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡೋದ್ರ ಜೊತೆಗೆ ಇಲಾಖೆಯ ಕಾರ್ಯವೈಖರಿಯನ್ನು ಸಹ ಪರಿಶೀಲನೆ ಮಾಡಿದ್ದಾರೆ. ಆದರೆ ಸುರ್ಜೇವಾಲಾ ಅವರು 8 ಸಚಿವರುಗಳಿಗೆ ಯಾಕೆ ಬುಲಾವನ್ನ ಕೊಡಲಿಲ್ಲ, ಅವರನ್ನು ಕರೆದು ಯಾಕೆ ಚರ್ಚೆಯನ್ನು ಮಾಡಲಿಲ್ಲ, ಅವರ ಬಳಿ ಯಾಕೆ ಆ ಮಾಹಿತಿಯನ್ನು ತೆಗೆದುಕೊಳ್ಳಿಲ್ಲ ಅನ್ನೋದೇ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂಥದ್ದು ಮತ್ತು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಅದರಲ್ಲೂ ವಿಶೇಷವಾಗಿ ಹಿರಿಯ ಸಚಿವ ಆಗಿರ್ತಕ್ಕಂಥ ಕೆ.ಎನ್. ರಾಜಣ್ಣ ಅವರು ಒಂದು ಕಡೆ ಸುರ್ಜೇವಾಲಾ ಸಭೆಗೆ ಒಂದು ಕೌಂಟರನ್ನು ಕೊಟ್ಟಿದ್ರು. ಆದರೂ ಸಹ ಅವರನ್ನು ಸಭೆಗೆ ಕರೀಲಿಲ್ಲ ಒಂದು ಕಡೆ. ಇನ್ನೊಂದು ಕಡೆ ಅವರ ವಿರುದ್ಧವಾಗಿ ಸಾಕಷ್ಟು ವಿವಾದಗಳಿರುವಂಥದ್ದು, ಹನಿ ಟ್ರ್ಯಾಪ್ ಆಗಿರ್ಬೋದು ಮತ್ತು ಸರ್ಕಾರದ ವಿರುದ್ಧವೇ ಸಾಕಷ್ಟು ವಿಚಾರಗಳನ್ನು ಅವರು ಮಾತನಾಡ್ತಾ ಇರೋ ಹಿನ್ನೆಲೆಯಲ್ಲಿ ರಾಜಣ್ಣ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ ಸಹ ಸಾಕಷ್ಟು ಅಸಮಾಧಾನ ಹೊಂದಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಕೆ.ಎನ್. ರಾಜಣ್ಣ ಜೊತೆಗೆ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೂ ಸಹ ಸಾಕಷ್ಟು ಆರೋಪಗಳಿರುವಂಥದ್ದು. ಅಬಕಾರಿ ಇಲಾಖೆಯಲ್ಲಿ ನಡೆದಿರ್ತಕ್ಕಂಥ ಹಗರಣ ಆಗಿರ್ಬೋದು ಮತ್ತು ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಸಹ ಸಾಕಷ್ಟು ಅಕ್ರಮ ನಡೆದಿರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೂ ಸಹ ಹೈಕಮಾಂಡ್ ನಾಯಕರು ಸಾಕಷ್ಟು ಅಸಮಾಧಾನ ಹೊಂದಿರುವಂಥದ್ದು. ಇವರಿಬ್ಬರು ಸಾಕಷ್ಟು ವಿವಾದಿತ ಸಚಿವರಾದರೆ ಇನ್ನೊಬ್ಬರು ನಿಷ್ಕ್ರಿಯ ಸಚಿವರಾಗಿರ್ತಕ್ಕಂಥ ಮಂಕಾಳ ವೈದ್ಯರ ವಿಚಾರದಲ್ಲೂ ಸಹ ಸುರ್ಜೇವಾಲಾ ಅವರು ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ. ಅವರನ್ನು ಸಹ ಸಭೆಗೆ ಕರೆದು ಯಾವ ರೀತಿಯಾಗಿ ಚರ್ಚೆಯನ್ನು ಮಾಡಿಲ್ಲ. ಮಂಕಾಳ ವೈದ್ಯರು ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಅವರು ಪರಿಚಿತರಾಗಿರುವಂಥದ್ದು. ಆದರೆ ಉಳಿದ ಕರ್ನಾಟಕ ಭಾಗದಲ್ಲಿ ಅವರ ಹೆಸರನ್ನೇ ಕೇಳದೇ ಇರುವಂಥವರು ಬಹಳಷ್ಟು ಜನರಿದ್ದಾರೆ. ಹೀಗಾಗಿ ಮಂಕಾಳ ವೈದ್ಯವರ ವಿಚಾರದಲ್ಲೂ ಸಹ ಸುರ್ಜೇವಾಲಾ ಅವರು ಸಾಕಷ್ಟು ಅಸಮಾಧಾನ ಹೊಂದಿರುವಂಥದ್ದು. ಹೀಗೆ 8 ಸಚಿವರ ವಿಚಾರದಲ್ಲಿ ಸುರ್ಜೇವಾಲಾ ಅವರು ಸಾಕಷ್ಟು ಅಸಮಾಧಾನ ಹೊಂದಿದ್ದಾರೆ. ಹಾಗಾಗಿನೇ ಅವರನ್ನು ಸಭೆಗೆ ಕರೆದಿಲ್ಲ. ಅವರನ್ನು ಮುಂದಿನ ಸಚಿವ ಸಂಪುಟದಲ್ಲಿ ಕೈ ಬಿಡುವಂಥ ಸಾಧ್ಯತೆಗಳು ದಟ್ಟವಾಗಿ ಕೇಳಿ ಬರ್ತಾ ಇರುವಂಥದ್ದು ಶ್ರುತಿ.